ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಚಿಕ್ಕಬಳ್ಳಾಪುರದಲ್ಲಿ ಬಾಲಕಿಯ ಮೇಲೆ ನಿರಂತರ ಅತ್ಯಾಚಾರ ನಡೆದಿದೆ. ಮೊರಾರ್ಜಿ ವಸತಿ ಶಾಲೆಯ ಬಾಲಕಿ 3 ತಿಂಗಳ ಗರ್ಭಿಣಿಯಾಗಿದ್ದಾಳೆ. ಚಿಂತಾಮಣಿ ತಾಲೂಕಿನ ದಿಬ್ಬೂರಹಳ್ಳಿ ಠಾಣೆ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘಟನೆ ಇದು. ಕಾಮುಕ ಚಂದ್ರು ಎಂಬಾತನಿಂದ ಕಳೆದ 1 ವರ್ಷದಿಂದ ರೇಪ್ ನಡೆದಿದೆ. ಪೋಷಕರು ಕುರಿ ಮೇಯಿಸೋದಕ್ಕೆ ಹೋದಾಗ ಮನೆಗೆ ನುಗ್ಗಿ ವಿಕೃತಿಯನ್ನ ಮೆರಿತಾ ಇದ್ದ ಈತ ಎಲ್ಲಾದ್ರೂ ಬಾಯಿ ಬಿಟ್ರೆ ನಿನ್ನನ್ನ ಕೊಲೆ ಮಾಡ್ತೀನಿ ಅನ್ನುವಂತ ಬೆದರಿಕೆಯನ್ನ ಹಾಕಿದ್ದ. ಬಾಲಕಿಗೆ ಪ್ರಾಣ ಬೆದರಿಕೆ ಹಾಕಿ ಕಾಮಕ್ರೀಡೆ ಆಡಿದ್ದ ಈ ಕೀಚಕ 3 ತಿಂಗಳಿನಿಂದ ಮುಟ್ಟುಬಾರದ ಹಿನ್ನೆಲೆ ಅನುಮಾನಗೊಳ್ತಾರೆ ಪೋಷಕರು. ಆ ಒಂದು ಕಾರಣದಿಂದಾಗಿ ಆಸ್ಪತ್ರೆಗೆ ಕರೆದುಕೊಂಡು ಹೋಗ್ತಾರೆ. ವೈದ್ಯಕೀಯ ಪರೀಕ್ಷೆಯನ್ನ ಮಾಡಿದ ನಂತರದಲ್ಲಿ ಬಾಲಕಿ 3 ತಿಂಗಳ ಗರ್ಭಿಣಿ ಅನ್ನುವಂತ ಆಘಾತಕಾರಿ ಸತ್ಯ ಬಹಿರಂಗವಾಗುತ್ತೆ. ಪ್ರತಿ ತಿಂಗಳು ಮಕ್ಕಳ ಆರೋಗ್ಯ ತಪಾಸಣೆಯನ್ನ ವಸತಿ ಶಾಲೆ ಮಾಡ್ತಾ ಇರ್ಲಿಲ್ವಾ ಹಾಗಾದ್ರೆ ಅನ್ನುವಂತ ಪ್ರಶ್ನೆಯೂ ಕೂಡ ಈಗ ಮೂಡ್ತಾ ಇದೆ. ನಿಯಮ ಗಾಳಿಗೆ ತೂರಿದ ಪ್ರಾಂಶುಪಾಲರ ಬೇಜವಾಬ್ದಾರಿತನಕ್ಕೆ ಸಾರ್ವಜನಿಕರಿಂದ ತೀವ್ರವಾದಂತಹ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ದಿಬ್ಬೂರಹಳ್ಳಿ ಠಾಣೆಯಲ್ಲಿ ಪೋಕ್ಸೋ ಕೇಸ್ ದಾಖಲಾಗಿದೆ. ಸದ್ಯ ಬಾಲಮಂದಿರದ ಆಶ್ರಯದಲ್ಲಿ ನೊಂದ ಬಾಲಕಿ ಇದ್ದಾಳೆ. ಒಟ್ಟಾರೆಯಾಗಿ ಬಾಲಕಿ ಮೊರಾರ್ಜಿ ವಸತಿ ಶಾಲೆಯ ವಿದ್ಯಾರ್ಥಿನಿಯಾಗಿರ್ತಾಳೆ. ಅಪ್ರಾಪ್ತ ವಯಸ್ಸಿನವಳು. ಆರೋಪದ ಪ್ರಕಾರವಾಗಿ ಚಂದ್ರು ಅನ್ನುವಂಥ ವ್ಯಕ್ತಿ ಸುಮಾರು 1 ವರ್ಷದಿಂದ ನಿರಂತರವಾಗಿ ಲೈಂಗಿಕ ದೌರ್ಜನ್ಯ ಎಸಗಿದ್ದಾನೆ ಅನ್ನುವಂತಹ ಮಾಹಿತಿ ಸದ್ಯಕ್ಕೆ ಸಿಕ್ಕಿದೆ. ಮೂರು ತಿಂಗಳಿಂದ ಮುಟ್ಟುಬಾರದ ಹಿನ್ನೆಲೆ ಅನುಮಾನಗೊಂಡಿರ್ತಾರೆ ಪೋಷಕರು. ಹಾಗಾಗಿ ಆಸ್ಪತ್ರೆಗೆ ಕರೆದೊಯ್ದಿರ್ತಾರೆ. ಒಟ್ಟಾರೆಯಾಗಿ ವಿದ್ಯಾರ್ಥಿನಿ ಓದ್ತಾ ಇದ್ದಂಥ ಶಾಲೆ ಬಂದು ಮೊರಾರ್ಜಿ ವಸತಿ ಶಾಲೆ. ಇನ್ನು ಯಾವುದಾದ್ರೂ ರಜೆಯ ಒಂದು ಹಿನ್ನೆಲೆಯಲ್ಲಿ ಮನೆಗೆ ಹೋಗಿರ್ತಾರೆ ಏನೋ ಗೊತ್ತಿಲ್ಲ. ಒಟ್ಟಾರೆಯಾಗಿ ಪೋಷಕರು ಈ ಒಂದು ವಿಚಾರವನ್ನು ಅಬ್ಸರ್ವ್ ಮಾಡ್ತಾರೆ. ಮಾಡಿದಂಥ ಸಂದರ್ಭದಲ್ಲಿ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿ ಚಿಕಿತ್ಸೆಯನ್ನ ನಡೆಸಿದಂಥ ಸಂದರ್ಭದಲ್ಲಿ ಈ ಒಂದು ವಿಚಾರ ಆಘಾತಕಾರಿ ವಿಚಾರ ಬೆಳಕಿಗೆ ಬಂದಿದೆ. ಇನ್ನು ಅಪ್ರಾಪ್ತರ ಪ್ರಕರಣಗಳಲ್ಲಿ ಒಪ್ಪಿಗೆ ಅನ್ನುವಂಥ ಪ್ರಶ್ನೆಗೆ ಕಾನೂನಿನಲ್ಲಿ ಮಾನ್ಯತೆ ಇರುವುದಿಲ್ಲ. ಹಾಗಾಗಿ ಅಪ್ರಾಪ್ತರೊಂದಿಗೆ ಯಾವುದೇ ರೀತಿಯಾದಂಥ ಲೈಂಗಿಕ ಸಂಬಂಧವನ್ನು ನಡೆಸಿದ್ರೂ ಕೂಡ ಅದು ಅಪರಾಧ ಅಂತ ಹೇಳಿ ಕನ್ಸಿಡರ್ ಆಗುತ್ತೆ. ಯಾರಿಗಾದ್ರೂ ಈ ವಿಚಾರವನ್ನ ನೀನು ತಿಳಿಸಿದ್ರೆ ನಿನ್ನನ್ನ ಕೊಲೆ ಮಾಡ್ತೀನಿ ಅಂತ ಹೇಳಿ ಆತ ಬೆದರಿಕೆ ಹಾಕಿದ್ದಾನೆ ಅನ್ನುವಂಥ ಆರೋಪವನ್ನ ಈಗ ಆ ಬಾಲಕಿ ಮಾಡ್ತಾ ಇದ್ದಾಳೆ. ಇಂತಹ ಬೆದರಿಕೆಗಳು ಲೈಂಗಿಕ ಶೋಷಣೆಯ ಪ್ರಕರಣದಲ್ಲಿ ಸಾಮಾನ್ಯವಾಗಿ ಕಾಣುವಂತ ನಿಯಂತ್ರಣದ ವಿಧಾನ ಆಗಿರುತ್ತೆ. ಇದರಿಂದ ಬಾಲಕಿ ಭಯದಿಂದ ಘಟನೆಯ ಬಗ್ಗೆ ಯಾರಿಗೂ ಕೂಡ ತಿಳಿಸದೇ ಇರಲಿಲ್ಲ. ಒಟ್ಟು 3 ತಿಂಗಳ ಕಾಲ ಮುಚ್ಚುವಾಗದಂತ ಕಾರಣ ಪೋಷಕರು ಆಸ್ಪತ್ರೆಗೆ ಕರೆದುಕೊಂಡು ಹೋಗಿದ್ದಾರೆ. ಇನ್ನೊಂದು ವಿಚಾರವನ್ನ ಇಲ್ಲಿ ಗಮನಿಸಬೇಕಾದಂತ ಅಂಶ ಅಂತ ಹೇಳಿದ್ರೆ, ಒಂದು ಶಾಲೆ ಅಂತ ಬಂದಾಗ ಅದರಲ್ಲೂ ಕೂಡ ವಸತಿ ಶಾಲೆ ಆಗಿರ್ಬೋದು, ಯಾವುದೇ ಶಾಲೆ ಆದರೂ ಕೂಡ ಅಲ್ಲಿ ಆರೋಗ್ಯ ತಪಾಸಣೆಯನ್ನ ಕಡ್ಡಾಯವಾಗಿ ಮಾಡ್ತಾ ಇರಬೇಕು. ಅಂದ್ರೆ ಪ್ರತಿ ತಿಂಗಳು ಕೂಡ ಮಕ್ಕಳ ಆರೋಗ್ಯ ತಪಾಸಣೆಯನ್ನ ಮಾಡಿಸ್ತಾ ಇರಬೇಕು. ಹಾಗಾದ್ರೆ ಮೊರಾರ್ಜಿ ವಸತಿ ಶಾಲೆಯಲ್ಲಿ ಆಕೆ ಆರೋಗ್ಯ ತಪಾಸಣೆ, ಆ ಸ್ಕೂಲ್ನಲ್ಲಿ ಆರೋಗ್ಯ ತಪಾಸಣೆ ಅನ್ನುವಂಥ ಒಂದು ಮೆಥಡೇ ಇಲ್ವಾ? ಯಾಕೆ ಈ ರೀತಿಯಾದಂಥ ನಿರ್ಲಕ್ಷ್ಯವನ್ನ ಶಾಲೆಯ ಆಡಳಿತ ಮಂಡಳಿ ತೋರಿದ್ದಾರೆ ಅನ್ನುವಂಥ ವಿಚಾರವೂ ಕೂಡ ಈಗ ಚರ್ಚೆ ಆಗ್ತಾ ಇದೆ. ಒಟ್ಟಾರೆಯಾಗಿ ಈತ ಕಾಮುಕ ಚಂದ್ರು ಎಂಬಾತನಿಂದ 1 ವರ್ಷದಿಂದ ರೇಪ್ ನಡೆದಿದೆ. ಹಾಗಾದ್ರೆ ಈತನಿಗೂ ಆಕೆಗೂ ಯಾವ ರೀತಿಯಾಗಿ ಸಂಬಂಧ ಇರುತ್ತೆ, ಹೇಗೆ ಕಾಂಟ್ಯಾಕ್ಟ್ ಆಗ್ತಾರೆ, ಯಾವ ಸಂದರ್ಭದಲ್ಲಿ ಇವರು ಭೇಟಿ ಆಗ್ತಾ ಇದ್ರು, ಇವೆಲ್ಲವೂ ಕೂಡ ತನಿಖೆ ಆಗಬೇಕು. ತನಿಖೆಯ ನಂತರದಲ್ಲಿ ಏನು ವಿಚಾರ, ವಾಸ್ತವಾಂಶ ಏನು ಎತ್ತ ಎಲ್ಲವೂ ಕೂಡ ತಿಳಿದು ಬರಲಿದೆ. ಒಟ್ಟಾರೆಯಾಗಿ ಈಗ ಪ್ರಕರಣವನ್ನ ದಾಖಲಾಗಿರೋದಾಗಿಯೂ ಕೂಡ ತಿಳಿದು ಬಂದಿದೆ. ದಿಬ್ಬೂರಹಳ್ಳಿ ಠಾಣೆಯಲ್ಲಿ ಪೋಕ್ಸೋ ಕೇಸ್ ದಾಖಲಾಗಿದೆ. ಪೋಕ್ಸೋ ಆಕ್ಟ್ನ ಅಡಿಯಲ್ಲಿ ಪ್ರಕರಣವನ್ನ ದಾಖಲಿಸಲಾಗಿದೆ. ಇನ್ನು ಪೋಕ್ಸೋ ಕಾಯ್ದೆಯ ಅಡಿ ಅಪ್ರಾಪ್ತರ ಮೇಲಿನ ಲೈಂಗಿಕ ದೌರ್ಜನ್ಯ ಗಂಭೀರ ಅಪರಾಧ ಅಂತ ಹೇಳಿ ಪರಿಗಣಿಸಲಾಗುತ್ತೆ. ಅಪರಾಧ ಏನಾದರೂ ಸಾಬೀತಾಯಿತು ಅಂತ ಹೇಳಿದ್ರೆ ಕಠಿಣ ಶಿಕ್ಷೆ, ಜೈಲು ಶಿಕ್ಷೆಯನ್ನ ಕೂಡ ವಿಧಿಸಲಾಗುತ್ತೆ. ತನಿಖೆ ಮತ್ತು ನ್ಯಾಯಾಲಯದ ವಿಚಾರಣೆ ಮಕ್ಕಳ ಗೌಪ್ಯತೆಯನ್ನ ಕಾಪಾಡುವ ರೀತಿಯಲ್ಲಿ ಸದ್ಯಕ್ಕೆ ನಡೆಸಲಾಗುತ್ತೆ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ, ಚಿಕ್ಕಬಳ್ಳಾಪುರದ ಪ್ರತಿನಿಧಿ ದೂರವಾಣಿ ಸಂಪರ್ಕದಲ್ಲಿ. ಇನ್ನು ಮೊರಾರ್ಜಿ ವಸತಿ ಶಾಲೆಯಲ್ಲಿ ಬಾಲಕಿ 3 ತಿಂಗಳು ಗರ್ಭಿಣಿ ಆಗಿದ್ದಾಳೆ ಅಂತ ಹೇಳಿದ್ರೆ ಇದು ಯಾವಾಗ ಅಂದ್ರೆ, ಒಂದು ವಿಚಾರ ಇಲ್ಲಿ ಗಮನಿಸಬೇಕಾಗಿರುವಂಥದ್ದು, ಆ ಶಾಲೆಯಲ್ಲಿ ಏನಾದರೂ ಪ್ರತಿ ತಿಂಗಳು ಕೂಡ ತಪಾಸಣೆಯನ್ನು ನಡೆಸ್ತಾ ಇರಲಿಲ್ವಾ, ಯಾಕೆ ಅನ್ನೋದು. ಜೊತೆಗೆ ಈ ಒಂದು ವಿಚಾರ ಹೇಗೆ ತಿಳಿದು ಬರುತ್ತೆ, ಆತ ಯಾರು, ಆತನಿಗೂ ಹಾಗೆ ಆಕೆಗೂ ಏನಾದರೂ ಕಾಂಟ್ಯಾಕ್ಟ್ ಇತ್ತಾ ಏನು?
ಇಲ್ಲ, ಯಾಕಂತಂದ್ರೆ ಇದು ಸತತ ಈ ಮೊರಾರ್ಜಿ ಶಾಲೆಗಳಲ್ಲಿ ಓದುವಂತ ವಿದ್ಯಾರ್ಥಿಗಳ ಪ್ರತಿ ತಿಂಗಳು ಚೆಕಪ್ ಮಾಡ್ಬೇಕಾಗುತ್ತೆ. ಅದು ಇದು ನಿರ್ಲಕ್ಷ್ಯ ಅಂತಾನೆ ಕಂಡು ಬಂದಿರೋಂಥದ್ದು. ಯಾಕಂದ್ರೆ ಇಲ್ಲಿ ಪ್ರಾಂಶುಪಾಲ ಅವರು ನಿರ್ಲಕ್ಷ್ಯತನ ಇಲ್ಲಿ ಎದ್ದು ಕಾಣ್ತಿರೋಂಥದ್ದು. ಯಾಕಂದ್ರೆ ಸಾಕಷ್ಟು ದಿನಗಳಿಂದ ಸಹ ತಿಂಗಳು ಅಲ್ಲಿ ಏನು ಮೊರಾರ್ಜಿ ಶಾಲೆಗಳಲ್ಲಿ ಇದ್ದಾರೆ ಅದನ್ನ ಒಂದು ಚೆಕ್ ಮಾಡುವಂತ ರೀತಿ ಇರುತ್ತೆ. ಆದ್ರೆ ಇಲ್ಲಿ ಯಾವುದಕ್ಕೂ ಚೆಕ್ ಮಾಡಕ್ಕೆ ಹೋಗೋದಕ್ಕೆ ಹೋಗಿಲ್ಲ. ಅದನ್ನ ನೋಡ್ಬೇಕಾದಂತ ಏನು ಪ್ರಾಂಶುಪಾಲರು ಏನಿದ್ದಾರೆ, ವಸತಿ ಶಾಲೆಯ ಪ್ರಾಂಶುಪಾಲರು ಏನಿದ್ದಾರೆ ಅವ್ರು ಸಹ ನೋಡ್ಬೇಕಾಗಿತ್ತು. ಆದ್ರೆ ಅದನ್ನ ಗಮನ ಸಹ ಹರಿಸದೆ ಇದು ದುರಂತ ಆಗಿರುವಂತದ್ದು. ಸಾಕಷ್ಟು ದಿನಗಳಿಂದ ನೋಡೋ ಈಗ 3 ತಿಂಗಳ ಒಂದು ಗರ್ಭಿಣಿ ಆದ ಮೇಲೆ ಇದನ್ನು ಎಚ್ಚೆತ್ಕೊಳ್ತಿರೋಂಥದ್ದು. ಯಾಕಂತಂದ್ರೆ ಸಾಕಷ್ಟು ಪೋಕ್ಸೋ ಕೇಸುಗಳಲ್ಲಿ ನಾವು ನೋಡ್ತೀವಿ. ಸಾಕಷ್ಟು ಈ ರೀತಿಯಲ್ಲಿ ಈ ಪೋಕ್ಸೋ ಜಿಲ್ಲೆಗಳಲ್ಲಿ ಸಾಕಷ್ಟು ಕಂಡು ಬರ್ತಿರೋಂಥದ್ದು. ಈ ವಸತಿ ಶಾಲೆಗಳಲ್ಲಿ ಏನಿದೆ, ಮೊರಾರ್ಜಿ ವಸತಿ ಶಾಲೆಗಳಾಗಿರ್ಬೋದು, ಬೇರೆ ಶಾಲೆಗಳಾಗಿರ್ಬೋದು, ಸಾಕಷ್ಟು ಏನು ಸಣ್ಣ ಮಕ್ಕಳ ಒಂದು ಈ ಲೈಂಗಿಕ ಕ್ರಮಕ್ಕೆ ಸಾಕಷ್ಟು ಬಲಿ ಆಗ್ತಿದ್ದಾರೆ. ಆದ್ರೆ ಈ ವ್ಯಕ್ತಿ ಸಹ ಅದೇ ಸಹ ಏನು 1 ತಿಂಗಳ ಹಿಂದೆ ಏನೋ 3 ತಿಂಗಳಿಂದ ಅಜ್ಜಿ ಮನೆಗೆ ಹೋಗ್ತಾ ಇರ್ತಾರೆ. ಮನೆಗೆ ಕುರಿಗಾಯಿ ಒಂದು ಕೆಲಸ ಕಾಯಕ ಮಾಡ್ಕೊಂಡಿದೆ ತಂದೆ ತಾಯಿ. ಆದ್ರೆ ಅವರು ಕುರಿ ಕಾಯಕ ದನ ಕಾಯಕ ಮತ್ತೆ ಹೋಗಿದಂತ ಸಂದರ್ಭದಲ್ಲಿ ಈ ಮಗು ಮನೆಯಲ್ಲಿದ್ದಂತ ಒಂದು ಮಗುಗೆ ಉಪಕಲಾಯಿಸಿ ಮತ್ತೆ ಬೆದರಿಕೆ ಹಾಕಿ ಆ ಮಗುನ ಲೈಂಗಿಕವಾಗಿ ಒಂದು ಮಾಡ್ಕೊಂಡಿರೋಂಥದ್ದು. ಅದು ಸತತ ಒಂದು 2-3 ಸಾರಿ ಇದೇ ರೀತಿ ಮಾಡಿರೋಂಥದ್ದು. ಆದ್ರೆ ತದನಂತರ ಈ ಮಗು ಏನು ಒಂದು 3 ತಿಂಗಳ ಒಂದು ಇದಕ್ ಬಳಿಕ ಸಹ ಏನು ಹೆಣ್ಮಗು ಒಂದು ಋತುಕ್ ಇದಾಗಬೇಕಾಗಿತ್ತು. ಅದು 3 ತಿಂಗಳಾದ್ರೂ ಸಹ ಅವರು ಆಗದೆ ಇರೋದು ಪೀರಿಯಡ್ಸ್ ಆಗಿರೋಂಥದ್ದಲ್ಲೇ ಮನೆಯಲ್ಲೇ ತಾಯಿ ತಂದೆಗೆ ಹೇಳಿರ್ತಾರೆ. ಆದ್ರೆ ಅವರು ಸಹ ಗಾಬರಿಗೊಂಡು ಸ್ಥಳೀಯ ಒಂದು ಸರ್ಕಾರಿ ಆಸ್ಪತ್ರೆಗೆ ಒಂದು ಕರೆದೊಯ್ತಾರೆ. ಅಲ್ಲಿ ಸಹ ಕರೆದೊಯ್ದ ಸಹ ಚೆಕಪ್ ಮಾಡಿದೆ ಅಂತ ಏನು ಅಲ್ಲಿ ಪಾಸಿಟಿವ್ ರಿಪೋರ್ಟ್ ಬರುತ್ತೆ. ಅದರಂತ ಗಾಬರಿಗೊಂಡಂತವ್ರು ಸಾಕಷ್ಟು ಇದರಲ್ಲಿ ಕಂಪ್ಲೇಂಟ್ ಸಹ ಮಾಡಿರೋಂಥದ್ದು. ಅದು ಇದನ್ನ ದಿವ್ಯ ನಿರ್ಲಕ್ಷ್ಯ ಅಂತಂದ್ರೆ ಸಾಕಷ್ಟು ನಾವು ಹೇಳ್ಬೋದು. ಯಾಕಂದ್ರೆ ವಸತಿ ಪ್ರಾಂಶುಪಾಲರಾಗಿರುತ್ತೋ ಅವರ ಒಂದು ನಿರ್ಲಕ್ಷ್ಯತನವೇ ಇದಕ್ಕೆಲ್ಲ ಒಂದು ಇದಾಗಿದೆ ಅಂತ ಹೇಳೋದು ತಪ್ಪಾಗ್ಲದು. ಯಾಕಂತಂದ್ರೆ ಅವ್ರು ನೋಡ್ಕೋಬೇಕಾಗಿತ್ತು. ತಿಂಗಳ ನೋಡ್ಕೊಂಡಿದ್ರೆ ಈ ರೀತಿ ಒಂದು ಘಟನೆಗಳನ್ನ ಕಡಿವಾಣ ಹಾಕಬಹುದಾಗಿತ್ತು. ಆ ಶಾಲೆಯ ಈಗ ಒಂದು ಏನು ಒಂದು ಈ ತರ ಒಂದು ಘಟನೆಗಳು ನಡೀತಿರೋದು ನಿಜಕ್ಕೂ ಇದು ಆಘಾತಕಾರಿ ವಿಷಯ ಆಗಿರೋಂಥದ್ದು. ಈಗ ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ.